ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ. ಆ ಒಂದು ಅಪ್ಡೇಟ್ ಬಗ್ಗೆ ಇದೀಗ ನೋಡ್ತಾ ಹೋಗುವ. ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಇನ್ನೂ ಕೂಡ ಜಮೆಯಾಗಿಲ್ಲ ಅಂತ. ಸೊ ಈ ಒಂದು ಹಣ ಯಾವಾಗ ಜಮೆಯಾಗಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ಇನ್ನು ದಸರಾ ಹಬ್ಬಕ್ಕೆ ಇದೀಗ 2 ಕಂತುಗಳು ಅಂತಂದ್ರೆ ಟೋಟಲ್ ಆಗಿ 4,000 ರೂಪಾಯಿ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಅಂಡ್ ಇದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಕ್ಲಾರಿಟಿ ಕೊಡ್ತೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ. ಅದರಿಂದಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ. ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಇಲ್ಲಿಯವರೆಗೆ ಟೋಟಲ್ ಆಗಿ 21ನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು. ಅಂದ್ರೆ ಟೋಟಲ್ ಆಗಿ 42,000 ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ತಲುಪಿದೆ. ಸೊ ಇವಾಗ ಬರಬೇಕಾಗಿರೋದು 22, 23, 24ನೇ ಕಂತಿನ ಹಣ. ಸೊ ಇದು ಬಂದ್ಬಿಟ್ಟು ಜುಲೈ, ಆಗಸ್ಟ್ ಹಾಗೂ ಈ ಒಂದು ತಿಂಗಳು ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಿನ ಹಣ ಆಗಿರುತ್ತೆ. ಸೊ ಈ ಒಂದು ಕಂತುಗಳು ಇದೀಗ ಬರಬೇಕು. ಅಂಡ್ ಇದರ ಬಗ್ಗೆ ಕೆಲವೊಂದಿಷ್ಟು ಇದೀಗ ಅಪ್ಡೇಟ್ಗಳು ಬಂದಿದೆ. ಅಂಡ್ ಇನ್ನು ರಾಜ್ಯದಲ್ಲಿ 10ರಿಂದ 15% ಜನರಿಗೆ ಇದೀಗ 21ನೇ ಕಂತಿನ ಹಣ ಇನ್ನೂ ಕೂಡ ಜಮೆಯಾಗಿಲ್ಲ. ಸೊ ಇದರ ಒಂದು ವೆರಿಫಿಕೇಶನ್ ಅನ್ನು ಇದೀಗ ಸರ್ಕಾರ ಮಾಡ್ತಾ ಇದೆ. 2ನೇ ಹಂತದ ಒಂದು ವೆರಿಫಿಕೇಶನ್. ಈ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆದ ಬಳಿಕ ನಿಮಗೆ 21ನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗುತ್ತೆ. ಅಂಡ್ ಇದ್ರ ಬಗ್ಗೆ ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರ್ತಾರೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಾವು ಒಂದು ಕಂತನ ಇದೀಗ ಬಿಡುಗಡೆ ಮಾಡಿದ್ದೇವೆ. ಇನ್ನು 22ನೇ ಕಂತಿನ ಹಣ ಬಂದ್ಬಿಟ್ಟು ಗಣೇಶ ಚತುರ್ಥಿ ಹಬ್ಬದ ದಿನದಂದು ಬಿಡುಗಡೆ ಮಾಡ್ತೀವಂತ. ಆದ್ರೆ ಈ ಒಂದು ಹಣ ಇನ್ನೂ ಕೂಡ ಯಾರಿಗೂ ಕೂಡ ಇದೀಗ ಜಮೆಯಾಗಿಲ್ಲ. ಆದರೆ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ 1 ವಾರದಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಅಂದ್ರೆ ಈ ತಿಂಗಳಿನ 15ನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಕಂತುಗಳು ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಈ ಒಂದು ಕಂತು ನಿಮ್ಮ ಒಂದು ಖಾತೆಗೆ ಇಲ್ಲಿ ಜಮೆಯಾಗಿ ಆಗುತ್ತೆ. ಇನ್ ಕೇಸ್ ಇದೀಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ಒಂದು ತಿಂಗಳಿನಲ್ಲಿ ಬಂದಿಲ್ಲ ಅಂತಂದ್ರೆ ದಸರಾ ಹಬ್ಬದ ದಿನದಂದು ನಿಮಗೆ ಇದೀಗ 2 ಕಂತಿನ ಹಣ ಅಂತಂದ್ರೆ ಟೋಟಲ್ ಆಗಿ 4,000 ರೂಪಾಯಿಗಳು ಇದೀಗ ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿದೆ. ಅಂಡ್ ಇನ್ನು 15ನೇ ತಾರೀಕಿಗೆ ಈ ಒಂದು ಕಂತುಗಳು ಜಮೆಯಾಗತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಇದೀಗ 1 ವಾರದ ಒಳಗಾಗಿ ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಸೊ ಇದರಿಂದಾಗಿ ನಿಮಗೆ 15ನೇ ತಾರೀಕಿನ ಒಳಗಾಗಿ ಈ ಒಂದು ಕಂತುಗಳು ಬಂದಿಲ್ಲ ಅಂತಂದ್ರೆ ಮುಂದಿನ ತಿಂಗಳಿನಲ್ಲಿ ನಿಮಗೆ 2 ಕಂತುಗಳು ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಸೊ ಇದರಿಂದಾಗಿ ನಿಮಗೆ ದಸರಾ ಹಬ್ಬದ ದಿನದಂದು 2 ಕಂತುಗಳು ಜಮೆಯಾಗಬಹುದು ಅಂತ ಹೇಳ್ಬೋದು. ಅಂಡ್ ಇನ್ನು ಕೆಲವೊಬ್ರು ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ, ಮೊನ್ನೆ ಅಷ್ಟೇ ನನಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಬಂತು ಅಂತ. ಅಂಡ್ ಅದು ಬಂದ್ಬಿಟ್ಟು 22ನೇ ಕಂತಿನ ಹಣ ಆಗಿರೋದಿಲ್ಲ, ನಿಮಗೆ 21ನೇ ಕಂತಿನ ಹಣ ಬರಬೇಕಿತ್ತು. ಆ ಒಂದು ಕಂತುಗಳು ನಿಮಗೆ ಇಲ್ಲಿ ಜಮೆಯಾಗಿ ಆಗುತ್ತೆ. ಅಂಡ್ ಇದಿಷ್ಟು ಇಲ್ಲಿಯವರೆಗೆ ಇರುವಂತಹ ಕೆಲವೊಂದು ಅಪ್ಡೇಟ್ಗಳು. ಇನ್ನು ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ. ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು.